ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಕ್ಲಾಸ್ 1 ಇಲ್ಲಿ ನೋಡ್ಕೊಳ್ಳಿ. ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಈಸಿ ಇದೆ. ಆ್ಯನ್ ಈಕ್ವೇಷನ್ ಕಂಟೈನಿಂಗ್ ಡಿಫರೆನ್ಷಿಯಲ್ ಆಫ್ ಅ ವೇರಿಯಬಲ್ ಇಸ್ ಕಾಲ್ಡ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಅಂದರೆ ಡಿಫರೆನ್ಷಿಯಲ್ ಆಫ್ ಅ ವೇರಿಯಬಲ್ ಅಂದರೆ ಡಿಫರೆನ್ಷಿಯಲ್ ಆಫ್ ವೇರಿಯಬಲ್ ಈಗಂದ್ರೆ ಏನಪ್ಪ ಅಂತ ಹೇಳಿದ್ರೆ, ವೇರಿಯಬಲ್ ಏನಾದ್ರು ಎಕ್ಸ್ ಇತ್ತು ಅಂದರೆ ಡಿ ಎಕ್ಸ್ನ ಏನಂತ ಹೇಳ್ತೀವಿ, ಡಿಫರೆನ್ಷಿಯಲ್ ಆಫ್ ವೇರಿಯಬಲ್ ಅಂತ ಹೇಳ್ತೀವಿ. ಈಗ ವೈದು ಡಿಫರೆನ್ಷಿಯಲ್ ಆಫ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿರವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ಡಿ ವೈ ಬೈ ಡಿ ಎಕ್ಸ್ ಬರೀತಿದ್ವಿ ತಾನೆ. ಡಿ ವೈ ಅಂದರೆ ಡಿಫರೆನ್ಷಿಯಲ್ ಆಫ್ ವೈ, ಡಿ ಎಕ್ಸ್ ಅಂದರೆ ಡಿಫರೆನ್ಷಿಯಲ್ ಆಫ್ ಎಕ್ಸ್ ಅಂತೇಳಿ, ಹೌದಾ? ಹಾಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಅನ್ ಈಕ್ವೇಷನ್ ಕಂಟೈನಿಂಗ್ ಡಿಫರೆನ್ಷಿಯಲ್ ಆಫ್ ಅ ವೇರಿಯಬಲ್ ಇಸ್ ಕಾಲ್ಡ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಿದ್ವಿ. ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ನೋಡಿ, ಡಿಫರೆನ್ಷಿಯಲ್ ಆಫ್ ವೈನೂ ಇದೆ, ಡಿಫರೆನ್ಷಿಯಲ್ ಆಫ್ ಎಕ್ಸ್ ಇದೆ. ಅಥವಾ ಈ ಥರನೂ ಇರ್ಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ವೈ ಇಸ್ ಈಕ್ವಲ್ ಟು 0. ಇದನ್ನು ಡಿಫರೆನ್ಷಿಯಲ್ ಈಕ್ವೇಷನ್ ಇದು, ಹೌದಾ? ಯಾಕಂದ್ರೆ ಈಕ್ವೇಷನ್ ಇದು ಈಕ್ವಲ್ ಟು 0 ಇದೆ, therefore it is an equation ಕಂಟೈನಿಂಗ್ ಡಿಫರೆನ್ಷಿಯಲ್ ಡಿ ಎಕ್ಸ್ ಇದೆ ಮತ್ತು ಡಿ ವೈ ಇದೆ, ಹೌದಾ? ಈ ಥರ ಇತ್ತು ಅಂದ್ರೆ ಏನಂತ ಹೇಳ್ತೀವಿ ಅದಕ್ಕೆ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ, ಹೌದಾ? ಹಾಗೆ ಡೆಫಿನೇಷನ್ ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ನೋಡಿ, ಎಷ್ಟೊಂದು ಸಲ ಎಕ್ಸಾಮಿಗೆ ಆರ್ಡರ್ ಆ್ಯಂಡ್ ಡಿಗ್ರಿ ಕ್ಯಾಲ್ಕುಲೇಟ್ ಮಾಡೋವಂಥ ಪ್ರಾಬ್ಲಮ್ಸ್ ಕೇಳ್ತಾ ಇದ್ದಾರೆ. ಆರ್ಡರ್ ಆ್ಯಂಡ್ ಡಿಗ್ರಿ ಕ್ಯಾಲ್ಕುಲೇಟ್ ಮಾಡೋವಂಥ ಪ್ರಾಬ್ಲಮ್ಸ್ ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಫೈಂಡ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತೇಳಿ ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಬಿಡ್ತಾರೆ, ಆಯ್ತಲ್ಲ? ಇದು ನೋಡಿ, ಇಲ್ಲಿ ಯಾವ್ದಾದ್ರು ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ಈ ಥರ ಬರ್ಕೊಂಡೆ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಕ್ಯೂಬ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಈ ಥರ ತೊಗೊಂಡಿದ್ದೀನಿ ನೋಡಿ. ನೆಕ್ಸ್ಟು ಇನ್ನೊಂದು ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಹೋಲ್ ಕ್ಯೂಬ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 4 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸೈನ್ ವೈ ಇಸ್ ಈಕ್ವಲ್ ಟು 0 ಈ ಥರ ತೊಗೊಂಡಿದ್ದೀನಿ ಅಷ್ಟೇ ನೋಡಿ. ಇಲ್ಲಿ 2 ಡಿಫರೆನ್ಷಿಯಲ್ ಈಕ್ವೇಷನ್ ಇದೆ, ಯಾಕಂದರೆ ಎರಡರಲ್ಲೂ ಈಕ್ವಲ್ ಟು 0, ಅದಕ್ಕೆ ಈಕ್ವೇಷನ್ ಅಂತ ಆಗುತ್ತೆ ನೋಡಿ. ಇಲ್ಲೆಲ್ಲ ಡಿಫರೆನ್ಷಿಯಲ್ಸ್ ಇದ್ದಾವೆ, ಅದಕ್ಕೆ ಆನ್ ಈಕ್ವೇಷನ್ ಕಂಟೈನಿಂಗ್ ಡಿಫರೆನ್ಷಿಯಲ್ ಇಸ್ ಕಾಲ್ಡ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಿದ್ವಿ, ಹೌದಾ? ನೋಡಿ, ಆರ್ಡರ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ದ ಹೈಯೆಸ್ಟ್ ಡಿರವೇಟಿವ್ ಇನ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಅಂದರೆ ಈ ಡಿಫರೆನ್ಷಿಯಲ್ ಈಕ್ವೇಷನ್ ಎಷ್ಟು ಸಲ ಡಿಫರೆನ್ಷಿಯೇಟ್ ಆಗಿರ್ಬೋದು ನೋಡಿ. 1 ಸಲ ಡಿಫರೆನ್ಷಿಯೇಟ್ ಆಯಿತು ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇರ್ತದೆ, 2 ಸಲ ಆಯಿತು ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇರುತ್ತೆ, 3 ಸಲ ಆಯಿತು ಅಂದರೆ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಈ ಥರ ಇರುತ್ತಾನೆ. n ಟೈಮ್ ಡಿಫರೆನ್ಷಿಯೇಟ್ ಆಗಿತ್ತು ಅಂದರೆ ಡಿ ಎನ್ ವೈ ಬೈ ಡಿ ಎಕ್ಸ್ ಪವರ್ n ಇರ್ತದೆ, ಹೌದಾ? ಹಾಗಾದರೆ ಇದು ಈಗ ಎಷ್ಟು ಸಲ ಡಿಫರೆನ್ಷಿಯೇಟ್ ಆಗಿದೆ? 2 ಟೈಮ್ಸ್ ತಾನೆ, therefore ಆರ್ಡರ್ ಈಸ್ 2 ಅಂತ ಹೇಳ್ತೀವಿ, ಹೌದಾ? ಹಾಗಾದರೆ ಸೆಕೆಂಡ್ ಒನ್ ಥಿಂಕ್ ಮಾಡಿದ್ವಿ ಅಂದರೆ ಏನು ಬರಿಬೋದು ಆರ್ಡರ್ನ? ಇದು ಎಷ್ಟು ಸಲ ಡಿಫರೆನ್ಷಿಯೇಟ್ ಆಗಿರೋದು? 1 ಟೈಮು, ಇಲ್ಲಿ 2 ಟೈಮು, ಇಲ್ಲಿ ಏನಾಗಿದೆ 3 ಟೈಮ್ ಆಗಿದೆ, therefore ಇದು ಆರ್ಡರ್ ಇಸ್ ಈಕ್ವಲ್ ಟು 2 ಬರುತ್ತೆ, ಹೌದಾ? ಯಾಕೆ ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವ ಥರ ಹೇಳಿದ್ವಿ ನಾವು? ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ದ ಹೈಯೆಸ್ಟ್ ಡಿರವೇಟಿವ್ ಇನ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ, ಆಯ್ತಲ್ಲ? ಇಲ್ಲಿ ಹೇಗೆ ಅದು ಗೊತ್ತಿರಬೇಕು, ಅದು ಆರ್ಡರ್ ಆಫ್ ಹೈಯೆಸ್ಟ್ ಡಿರವೇಟಿವ್ ಇನ್ ದ ಡಿಫರೆನ್ಷಿಯಲ್ ಈಕ್ವೇಷನ್, ಹೌದಾ? ನೆಕ್ಸ್ಟು ಡಿಗ್ರಿ ನೋಡಿ. ಡಿಗ್ರಿ ಕರೆಕ್ಟಾಗಿ ಗೊತ್ತಾಗಲೇಬೇಕು ನಮಗೆ, ಯಾಕಂದರೆ ಒಂದೊಂದು ಡಿಫರೆನ್ಷಿಯಲ್ ಈಕ್ವೇಷನಿಗೆ ಎಕ್ಸಿಸ್ಟ್ ಆಗುತ್ತೆ, ಒಂದೊಂದಕ್ಕೆ ಎಕ್ಸಿಸ್ಟ್ ಆಗಲ್ಲ, ಅದು ಆಯ್ತಲ್ಲ? ಆರ್ಡರ್ ಅಂತ ಎಲ್ಲದಕ್ಕೂ ಎಕ್ಸಿಸ್ಟ್ ಆಗೇ ಆಗುತ್ತೆ. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಬರಲೇಬೇಕು, ನೋಡ್ಕೋಬೇಕು ಎಷ್ಟು ಸಲ ಡಿಫರೆನ್ಷಿಯೇಟ್ ಆಗಿದೆ ಅಂತ ನೋಡ್ಕೋಬೇಕು, ಅಷ್ಟು ಆರ್ಡರ್ ಆಗಿಬಿಟ್ಟಿರುತ್ತೆ, ಹೌದಾ? ಆದರೆ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಏನಾಗಿರುತ್ತೆ ನೋಡ್ಕೊಳ್ಳಿ. ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಎಕ್ಸಿಸ್ಟ್ ಇಫ್
ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ ಅ ಪಾಲಿನಾಮಿಯಲ್ ಆಫ್ ಡಿಫರೆನ್ಷಿಯಲ್ ಅಂತ ಹೇಳ್ತೀನಿ. ಅಂದರೆ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಎಕ್ಸಿಸ್ಟ್ ಆಗಬೇಕು ಅಂದ್ರೇ ಡಿಫರೆನ್ಷಿಯಲ್ ಈಕ್ವೇಶನ್ ಏನಾಗಿರ್ಬೇಕು, ನನಗೆ ಪಾಲಿನಾಮಿಯಲ್ ಆಫ್ ಡಿಫರೆನ್ಷಿಯಲ್ ಆಗಿರಬೇಕು. ಅಂದರೆ ಈ ಡಿಫರೆನ್ಷಿಯಲ್ಸ್ ಇದಾವಲ್ಲ, ಇದು ಯಾವುದ್ರ ಮೇಲೂ ಡಿಪೆಂಡ್ ಆಗಿರಬಾರ್ದು. ನೋಡಿ, ಪಾಲಿನಾಮಿಯಲ್ ಈಕ್ವೇಶನ್ ಅಂದರೆ ಯಾವ ಥರ ಬರೀತಿದ್ವಿ, ಎ ಎಕ್ಸ್ ಪಾರ್ ಎನ್ ಪ್ಲಸ್ ಅಥವಾ ಎ 1 ಎಕ್ಸ್ ಪಾರ್ ಎನ್ ಮೈನಸ್ 1 ಪ್ಲಸ್ ಎ 2 ಎಕ್ಸ್ ಪಾರ್ ಎನ್ ಮೈನಸ್ 2 ಈ ಥರ ಬರೀತಿದ್ವಿ ತಾನೆ. ಇದು ನೋಡಿ, ಇಲ್ಲಿ ಎಕ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಲ್ಲಿ, ಹೌದಾ? ಈಗ ಏನಾದರೂ ಇಲ್ಲಿ ಸೈನ್ ಎಕ್ಸ್ ಅಂತ ಬಂತು ಅಂದರೆ ಎಕ್ಸಿಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಸೈನ್ ಮೇಲೆ ಡಿಪೆಂಡ್ ಆಗಿದೆ, ಹೌದಾ? ಸೈನ್ ಎಕ್ಸ್ ಅಂತ ಬರಿತಾ ಇದ್ದೀವಿ ತಾನೆ, ಹಾಗಾದ್ರೆ ಎಕ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಸೈನ್ ಮೇಲೆ ಡಿಪೆಂಡ್ ಆಗಿದೆ ಅಂತೇಳಿ. ಹಾಗಾದ್ರೆ ಸೈನ್ ಎಕ್ಸ್ ಇತ್ತು ಅಂದರೆ ಅದನ್ನು ಪಾಲಿನಾಮಿಯಲ್ ಅಂತ ಹೇಳೋಕೆ ಬರಲ್ಲ, ಹೌದಾ? ಅಂದರೆ ನಾವಿಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇರೋದಂದರೆ ಪಾಲಿನಾಮಿಯಲ್ ಆಫ್ ವೇರಿಯಬಲ್ ಎಕ್ಸ್ ಇದು, ಹೌದಾ? ನಾವೀಗ ಪಾಲಿನಾಮಿಯಲ್ ಇನ್ ಡಿಫರೆನ್ಷಿಯಲಲ್ಲಿ ಇದ್ದೀವಿ. ಅಂದರೆ ಡಿಫರೆನ್ಷಿಯಲ್ಲು ಯಾವುದ್ರ ಮೇಲೂ ಡಿಪೆಂಡ್ ಆಗಿರಬಾರ್ದು, ಹೌದಾ? ಅಂದರೆ ನೋಡಿ, ಈಗ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಆದರೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಸೈನ್ ಮೇಲೆ ಡಿಪೆಂಡ್ ಆಗಿದೆ ತಾನೆ. ದೇರ್ಫೋರ್ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಹೌದಾ? ಯಾಕೆ ಅಂತ ಹೇಳಿ ಗೊತ್ತಾಗಬೇಕು ನಮಗೆ. ಅದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಡಿಗ್ರಿದು ಏನಂತ ಹೇಳ್ತಿರೋದು, ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಎಕ್ಸಿಸ್ಟ್ ಇಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ ಅ ಪಾಲಿನಾಮಿಯಲ್ ಆಫ್ ಡಿಫರೆನ್ಷಿಯಲ್ ಅಂತ ಹೇಳ್ತಿದ್ದೀನಿ. ಪಾಲಿನಾಮಿಯಲ್ ಆಫ್ ಡಿಫರೆನ್ಷಿಯಲ್ ಆಗಬೇಕು ಅಂದರೆ ಡಿಫರೆನ್ಷಿಯಲ್ಲು ಯಾವುದ್ರ ಮೇಲೂ ಡಿಪೆಂಡ್ ಆಗಿರಬಾರ್ದು. ಇಲ್ಲಿ ಡಿಫರೆನ್ಷಿಯಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಸೈನ್ ಮೇಲೆ ಡಿಪೆಂಡ್ ಆಗಿದೆ. ದೇರ್ಫೋರ್ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಹೌದಾ? ನೋಡಿ, ಇದಕ್ಕೆ ಎಕ್ಸಿಸ್ಟ್ ಆಗ್ಬೋದಾ? ಇದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಇದನ್ನು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಇದನ್ನು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಅದಕ್ಕೆ ಡಿಗ್ರಿ ಎಕ್ಸಿಸ್ಟ್ ಆಗುತ್ತೆ. ಮತ್ತು ನೋಡಿ, ಇಲ್ಲಿ ಸೈನ್ ವೈ ಇದೆ ಅಂತೇಳಿ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೋದು ತಪ್ಪಾಗುತ್ತೆ. ಯಾಕಂದರೆ ವೈ ಮತ್ತು ಎಕ್ಸು ಯಾವುದ್ರ ಮೇಲಾದರೂ ಡಿಪೆಂಡ್ ಆಗ್ಬೋದು. ಯಾಕಂದರೆ ವೈನು ಡಿಫರೆನ್ಷಿಯಲ್ ಅಲ್ಲ, ಎಕ್ಸು ಡಿಫರೆನ್ಷಿಯಲ್ ಅಲ್ಲ. ನಾವಿಲ್ಲಿ ಏನು ಹೇಳ್ತಾ ಇರೋದು, ಡಿಫರೆನ್ಷಿಯಲ್ಲು ಬೇರೆದ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಹೌದಾ? ಅಂದರೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಸೈನ್ ಮೇಲೆ ಡಿಪೆಂಡ್ ಆಗ್ತದೆ, ದೇರ್ಫೋರ್ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟು. ಇಲ್ಲಿ ಸೈನ್ ವೈ ಎಕ್ಸಿಸ್ಟ್ ಆಗುತ್ತೆ, ಸೈನ್ ಎಕ್ಸ್ ಇದ್ರೂ ಎಕ್ಸಿಸ್ಟ್ ಆಗುತ್ತೆ, ಕಾಸ್ ಎಕ್ಸ್ ಕಾಸ್ ವೈ ಏನೇ ಇದ್ರೂ ಎಕ್ಸಿಸ್ಟ್ ಆಗುತ್ತೆ. ಈಗ ನೋಡಿ, ಇನ್ನೊಂದು ಬರ್ಕೊತೀನಿ ಜಸ್ಟು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ ಪ್ಲಸ್ 3 into dy by dx plus e power dy by dx plus sin x is equal to 0. ಇಲ್ಲಿ ನೋಡಿ, ಇಲ್ಲಿ ಡಿಫರೆನ್ಷಿಯಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಈ ಮೇಲೆ ಡಿಪೆಂಡ್ ಆಗಿದೆ ತಾನೆ. ಯಾಕಂದರೆ ಇ ಪವರ್ ಅಂತ ಬರ್ತದೆ, ಹೌದಾ? ಅದಕ್ಕೆ ಇ ಪವರ್ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ದೇರ್ಫೋರ್ ಇದಕ್ಕೂ ಏನಾಗುತ್ತೆ ಅಂದರೆ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀಬೋದು. ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್, ಹೌದಾ? ಇದರ ಆರ್ಡರ್ ಏನಾಗ್ಬೋದು, ಎರಡು ಸಲ ಡಿಫರೆಂಟ್ ಆಗಿದೆ, ಅದಕ್ಕೆ ಆರ್ಡರ್ ಈಸ್ ಈಕ್ವಲ್ ಟು 2, ಹೌದಾ? ಇದು ನೋಡಿ, ಐಡಿಯಾ ಗೊತ್ತಾಗಬೇಕಷ್ಟೇ ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ಈಗ ಡಿಗ್ರಿ ಏನಾಗುತ್ತೆ ಅಂತೇಳಿ ನೋಡಿ, ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಇಫ್ ಎಕ್ಸಿಸ್ಟ್ ಅಂತ ಹೇಳ್ತೀನಿ. ಅಂದರೆ ಎಕ್ಸಿಸ್ಟ್ ಆದರೆ ಡಿಗ್ರಿ ಏನಾಗಿರುತ್ತೆ ಅಂತೇಳಿ, ದೆನ್ it is the highest power of it is the power of highest derivative in the differential equation ಅಂತ ಹೇಳ್ತೀನಿ. ಏನು, it is the power of highest derivative in the differential equation ಅಂತ ಹೇಳ್ತೀನಿ. ಅಂದರೆ ಇದಕ್ಕೆ ಎಕ್ಸಿಸ್ಟ್ ಆಗುತ್ತೆ ತಾನೆ. ಹಾಗಾದ್ರೆ ಇದರಲ್ಲಿ ಹೈಯೆಸ್ಟ್ ಡಿರೈವೇಟಿವ್ ಯಾವುದು, ಇದು. ಇದರದ್ದು ಪವರ್ ಏನು, 3. ದೇರ್ಫೋರ್ ಡಿಗ್ರಿ ಏನಾಗಿರುತ್ತೆ, 3. ಆಯ್ತಲ್ಲ? ನೋಡಿ, ಈಗ ಏನಾದ್ರು ಈ ಥರ ಇತ್ತು ಅಂದ್ಕೊಳ್ಳಿ, ವೈ ಟ್ರಿಪಲ್ ಡ್ಯಾಶ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಡಬಲ್ ಡ್ಯಾಶ್ ಹೋಲ್ ಪವರ್ 4 ಪ್ಲಸ್ 3 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇದರ ಆರ್ಡರ್ ಏನು ಬರಿಬೋದು, 3. ಡಿಗ್ರಿ ನೋಡಿ, ವೈ ಟ್ರಿಪಲ್ ಡ್ಯಾಶ್ ಅಂತಿದೆ, ಹೌದಾ? ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಇದನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ದೇರ್ಫೋರ್ ಡಿಗ್ರಿ ಅಂತ ಎಕ್ಸಿಸ್ಟ್ ಆಗುತ್ತೆ. ಏನಂತ ಹೇಳಿದ್ವಿ, ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಇಫ್ ಎಕ್ಸಿಸ್ಟ್, ಇಟ್ ಈಸ್ ದ
ಪವರ್ ಆಫ್ ಹೈಯೆಸ್ಟ್ ಡೆರಿವೇಟಿವ್ ಇನ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಹೌದಾ, ಹೈಯೆಸ್ಟ್ ಡೆರಿವೇಟಿವ್ ಇದೆ, ಅದರ ಪವರ್ 2 ಇದೆ, ಅದಕ್ಕೆ 2 ಆಗಿರ್ಬೇಕು. ಹೌದಾ, ಜೊತೆ ನೋಡಿ ಎರಡಕ್ಕೂ ಇನ್ನೊಂದು ಕಂಡೀಷನ್ ಇದೆ. ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಆಲ್ವೇಸ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ತೀವಿ. ಆರ್ಡರು ಆಲ್ವೇಸ್ ಪಾಸಿಟಿವ್ ಇಂಟೀಜರ್ ಆಗುತ್ತೆ, ಯಾಕಂದರೆ ಎಸ್ ಎಲ್ಲ ಡಿಫರೆನ್ಷಿಯೇಟ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ನಂಬರ್ಸ್ ಬಂದ್ಬಿಡುತ್ತೆ 1 2 3 4 ಅಂತೇಳಿ. ಡಿಗ್ರಿ ಕೂಡ ಪಾಸಿಟಿವ್ ಏನಾಗಿರ್ಬೇಕು, ನನಗೆ ಇಂಟೀಜರೇ ಆಗಿರಬೇಕು, ಇಲ್ಲಾಂದರೆ ಬರೆಯೋದಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಥರ ಇತ್ತು ಅಂದ್ಕೊಳ್ಳಿ, ಆರ್ಡರ್ ಅಂತೂ 2 ಅಂತ ಬರೆದ್ಬಿಡ್ತೀವಿ, ಯಾಕಂದರೆ 2 ಸಲ ಡಿಫರೆನ್ಷಿಯೇಟ್ ಆಗಿದೆ, ದೆಫ್ ಆರ್ಡರ್ ಇಸ್ 2. ಡಿಗ್ರಿನ 3/2 ಅಂತ ಬರೆದ್ರೆ ತಪ್ಪಾಗ್ಬಿಡುತ್ತೆ, ಯಾಕಂದ್ರೆ 3/2 ಅನ್ನೋ ಇಂಟೀಜರ್ ಅಲ್ಲ ತಾನೆ. ಈ ಥರ ಏನಾದರೂ ಇತ್ತು ಅಂದರೆ ಈ ಬೈ 2 ಹೋಗಬೇಕು. ಬೈ 2 ಹೋಗ್ಬೇಕು ಅಂದ್ರೆ ಇಲ್ಲಿ ಏನು ಮಾಡ್ಕೊತೀನಿ, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್. ಅವಾಗ d²y/dx² ಹೋಲ್ ಕ್ಯೂಬ್ 2 2 ಕ್ಯಾನ್ಸಲ್ ಆಯಿತು. ಇದು 1 + dy/dx ಹೋಲ್ ಪವರ್ 4 ಬರುತ್ತೆ. ಹೌದಾ, ಇದು ನೋಡಿ ಹೈಯೆಸ್ಟ್ ಡೆರಿವೇಟಿವ್ ಪವರ್ 3 ಇದೆ ತಾನೆ, ಡೈರೆಕ್ಟಾಗಿ ಡಿಗ್ರಿ ಏನು ಬರೀಬೋದು 3 ಅಂತ ಬರೀಬೋದು. ಅದಕ್ಕೆ ಇಷ್ಟು ಐಡಿಯಾ ಅಂತ ಗೊತ್ತಿರಬೇಕು. ಆಯ್ತಲ್ಲ, ಹಾಗಾಗಿ ಆರ್ಡರ್ ಆ್ಯಂಡ್ ಡಿಗ್ರಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ. ನೋಡಿ, ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ದ ಹೈಯೆಸ್ಟ್ ಡೆರಿವೇಟಿವ್ ಇನ್ ದ ಡಿಫರೆನ್ಷಿಯಲ್ ಈಕ್ವೇಷನ್. Degree of the differential equation is exist if and only if differential equation is a polynomial of differential. If degree of the differential equation exists, then it is the power of highest derivative in the differential equation, and degree of the differential equation is always a positive integer ಅಂತ ಹೇಳ್ತೀವಿ. ಹೌದಾ, ಈಗ ನೋಡಿ ಇಷ್ಟು ಐಡಿಯಾ ಅಂತ ಗೊತ್ತಿರಬೇಕು. ಇಷ್ಟಲ್ಲಿ ನೋಟ್ಸಲ್ಲಿ ಇರುತ್ತೆ, ನೋಡ್ಕೊಂಡಿರಿ. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಂಡಿರಿ. ನೋಡಿ, ಈ ಥರ ಪ್ರಾಬ್ಲಮ್ಸ್ ಎಕ್ಸಾಮಿಗೆ ಎಷ್ಟೊಂದು ಸಲ 2 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. Find the order and degree of the following differential equations. Find the order and degree of the following differential equations. First one, dy/dx minus cos x is equal to 0. It is easy, direct ಆಗಿ ಆರ್ಡರ್ ಇಸ್ ಈಕ್ವಲ್ ಟು 1 ಅಲ್ಲ, ಡಿಗ್ರಿ ಎಷ್ಟು ಬರೀ 1. ನೋಡಿ, ಕಾಸ್ ಎಕ್ಸ್ ಸೈನ್ ಎಕ್ಸ್ ಏನಾದರೂ ಇರ್ಬೋದು. ಹೌದಾ, ಅಂದರೆ ಇದಕ್ಕಂತ ಎಕ್ಸಿಸ್ಟ್ ಆಗ್ಬಿಡುತ್ತೆ. ಇದು ಪವರ್ 1 ಇದೆ, ದೇರ್ಫೋರ್ ಡಿಗ್ರಿ ಇಸ್ ಆಲ್ಸೋ 1. ಹೌದಾ, ಸೆಕೆಂಡ್ ಪ್ರಾಬ್ಲಮ್, xy into d²y/x into dy/dx whole square minus y into dy/dx is equal to 0. ನೋಡ್ಕೊಳ್ಳಿ, ಈಸಿ ಇದೆ. ಎಸ್ ಎಲ್ಲ ಡಿಫರೆನ್ಷಿಯೇಟ್ ಆಗಿದೆ, 2 ಟೈಮ್ಸ್ ಆಗಿದೆ ತಾನೆ. ದೇರ್ಫೋರ್ ಆರ್ಡರ್ ಇಸ್ ಈಕ್ವಲ್ ಟು 2 ಆ್ಯಂಡ್ ಡಿಗ್ರಿ d²y/dx² ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಸೈನು ಕಾಸ್ ಈ ಪವರ್ ಈ ಥರ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ. ಹಾಗಾದ್ರೆ ಡಿಗ್ರಿ ಅಂತ ಎಕ್ಸಿಸ್ಟ್ ಆಗುತ್ತೆ. ಹೈಯೆಸ್ಟ್ ಡೆರಿವೇಟಿವ್ ಇಲ್ಲಿದೆ, ಇದು ಪವರ್ 1 ಇದೆ ತಾನೆ, ದೇರ್ಫೋರ್ ಡಿಗ್ರಿ ಈಸ್ 1. ಹೌದಾ, ನೋಡಿ ಈಸಿ ಇದೆ. ಈ ಥರದ ಎಕ್ಸಾಮಿಗೆ ಜಾಸ್ತಿ 2 ಮಾರ್ಕ್ಸಿಗೆ ಕೇಳ್ತಿರ್ತಾರೆ, ಆರ್ಡರ್ ಡಿಗ್ರಿ ಬರೆಯುವಂಥದ್ದು. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್, 2x² into d²y/dx² d²y/dx² minus 3y into dy/dx plus y equal to 0. ಬರೀಬೋದಲ್ಲ? ನೋಡಿ, ಆರ್ಡರ್ ಇಸ್ ಈಕ್ವಲ್ ಟು 2, ಯಾಕಂದರೆ 2 ಸಲ ಡಿಫರೆನ್ಷಿಯೇಟ್ ಆಗಿದೆ. ಮತ್ತು ನೋಡಿ, ಡಿಫರೆನ್ಷಿಯಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ದೇರ್ಫೋರ್ ಡಿಗ್ರಿ ಎಕ್ಸಿಸ್ಟ್ ಆ್ಯಂಡ್ ಡಿಗ್ರಿ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್, d²y/dx² ಹೋಲ್ ಕ್ಯೂಬ್
ಪ್ಲಸ್ dy by dx ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ dy by dx ಪ್ಲಸ್ 1 equal to 0. ಗೊತ್ತಾಯ್ತಲ್ಲ ನೋಡಿ, ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ 2. ಡೈರೆಕ್ಟಾಗಿ ಬರೀಬೋದು, ಯಾಕಂದರೆ 2 ಸಲ ಡಿಫರೆನ್ಷಿಯೇಟ್ ಆಗಿದೆ. ಆದರೆ dy by dx ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಸೈನ್ ಮೇಲೆ ಡಿಪೆಂಡ್ ಆಗಿದೆ ತಾನೆ. ಫಾರ್ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಅಂದರೆ ಆರ್ಡರ್ ಈಸ್ 2 ಆ್ಯಂಡ್ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್. ಆಯ್ತಲ್ಲ, ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಿರಬೇಕು. ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ 5th one. y dash plus 5y equal to 0. ಈಸಿಯಾಗಿ ಬರೀಬೋದು. ಆರ್ಡರ್ is equal to 1 and degree is equal to 1. ಹೌದಾ? ಯಾಕಂದರೆ ಎಕ್ಸಿಸ್ಟ್ ಅಂತೂ ಆಗುತ್ತೆ. ಯಾಕಂದರೆ ವೈ ಡ್ಯಾಶ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಮತ್ತು ಅದರ ಪವರು 1 ಇದೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 6th one. d4y by dx power 4 minus sin of d cube y by dx cube is equal to 0. ಈಸಿಯಾಗಿ ಬರೀಬೋದಲ್ಲ. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಏನು ಬರೀತೀವಿ? ಆರ್ಡರ್ ಇಸ್ ಈಕ್ವಲ್ ಟು ಎಷ್ಟು ಸಲ ಡಿಫರೆನ್ಷಿಯೇಟ್ ಆಗಿದೆ? d4y by dx power 4 ಬಂದಿದೆ ಅಂದರೆ 4 ಟೈಮ್ ಡಿಫರೆನ್ಸ್ ಆಗಿದೆ. ಹೌದಾ? ಅದಕ್ಕೆ ಆರ್ಡರ್ ಇಸ್ ಈಕ್ವಲ್ ಟು 4. d cube y by dx cube ಅಂದರೆ ಡಿಫರೆನ್ಷಿಯಲ್ ಡಿಪೆಂಡ್ಸ್ ಆನ್ ಸೈನ್, ದೇರ್ಫೋರ್ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? It's the same type. 7th problem. d square y by dx square plus d square y by dx square plus cos of dy by dx equal to 0. Cos of dy by dx is equal to 0. ಬರೀಬೋದಾ? ನೋಡಿ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ತಾ ಹೋಗ್ಬೋದು. ನೋಡಿ, ಎರಡು ಸಲ ಡಿಫ್ರೆನ್ಷಿಯೇಟ್ ಆಗಿದೆ. ಆರ್ಡರ್ ಇಸ್ ಈಕ್ವಲ್ ಟು 2 ಆ್ಯಂಡ್ dy by dx ಡಿಪೆಂಡ್ಸ್ ಆನ್ ಕಾಸ್ ಅಲ್ಲ, ದೇರ್ಫೋರ್ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್. ಡಸ್ ನಾಟ್ ಎಕ್ಸಿಸ್ಟ್. ನೆಕ್ಸ್ಟ್ 8th one. y triple dash plus y square plus y triple dash plus y square plus e power y dash is equal to 0. ನೋಡಿ, y ಟ್ರಿಪಲ್ ಡ್ಯಾಶ್ ಇದೆ ಅಂತ ಹೇಳಿದ್ರೆ ಏನು ಗೊತ್ತಾಗಬೇಕು? 3 ಟೈಮ್ಸ್ ಡಿಫರೆನ್ಷಿಯೇಟ್ ಆಗಿದೆ ಅಂತ ಹೇಳಿ. 3 ಟೈಮ್ಸ್ ಡಿಫರೆನ್ಷಿಯೇಟ್ ಆಗಿದೆ ಅಂದರೆ ಆರ್ಡರ್ ಇಸ್ ಈಕ್ವಲ್ ಟು 3 ಆ್ಯಂಡ್ ಹಿಯರ್ y ಡ್ಯಾಶ್ ಡಿಪೆಂಡ್ಸ್ ಆನ್ e ಅಲ್ಲ, ದೇರ್ಫೋರ್ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್. Next problem 9th one. y triple dash whole square plus y triple dash whole square plus y double dash whole cube y double dash whole cube plus y dash whole power 4 y dash whole power 4 plus y power 5 is equal to 0. Plus y power 5 is equal to 0. ಬರೀಬೋದಲ್ಲ? ನೋಡಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡೋದು ಬರುತ್ತೆ.
3 ಟೈಮ್ಸ್ ಡಿಫರೆನ್ಷಿಯೇಟ್ ಆಗಿದೆ. therefore ಆರ್ಡರ್ ಇಸ್ ಈಕ್ವಲ್ ಟು 3 ಆ್ಯಂಡ್ ಡಿಗ್ರಿ ಎಕ್ಸಿಸ್ಟ್ ಆಗುತ್ತೆ, ಯಾಕಂದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ. therefore ಆರ್ಡರ್ 3 ಅದರ ಪವರ್ 2 ತಾನೆ, ಅದಕ್ಕೆ ಡಿಗ್ರಿ ಇಸ್ ಈಕ್ವಲ್ ಟು 2. ಈ ಥರದಲ್ಲೇ ಎಕ್ಸಾಮಿಗೆ ಕೇಳಿದ್ದಾರೆ, ಗೊತ್ತಿರಬೇಕು. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು cos 3x plus sin 3x. d square y by dx square is equal to cos 3x plus sin 3x. ನೋಡ್ಕೊಳ್ಳಿ, ಇಲ್ಲ ಈಸಿ ಇದೆ, ಹೌದಾ? ಎರಡು ಸಲ ಡಿಫರೆನ್ಷಿಯೇಟ್ ಆಗಿದೆ. therefore ಆರ್ಡರ್ ಇಸ್ ಈಕ್ವಲ್ ಟು 2. ನೋಡಿ, ಡಿ ವೈ ಬೈ ಡಿ ಎಕ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಎಕ್ಸ್ ಡಿಪೆಂಡ್ ಆಗಿದೆ ಅಷ್ಟೇ, ಆದರೆ ಡಿ ವೈ ಬೈ ಡಿ ಎಕ್ಸ್ ಡಿಪೆಂಡ್ ಆಗಿಲ್ಲ ತಾನೆ. therefore ಡಿಗ್ರಿ ಇಸ್ ಈಕ್ವಲ್ ಟು 1. ಹೌದಾ? ನೆಕ್ಸ್ಟ್ 11th ಒಂದು, ಡಿ ಎಸ್ ಬೈ ಡಿ ಟಿ ಹೋಲ್ ಪವರ್ 4, ಡಿ ಎಸ್ ಬೈ ಡಿ ಟಿ ಹೋಲ್ ಪವರ್ 4 ಪ್ಲಸ್ 3s into d square s by dt square equal to 0. ನೋಡ್ಕೊಳ್ಳಿ, ಇದನ್ನು ಈಸಿ ಇದೆ ನೋಡಿ. ವೇರಿಯೇಬಲ್ ಯಾವಾಗಲೂ ಎಕ್ಸ್ ವೈ ಅಥವಾ ವೈ ಎಕ್ಸೇ ಕೊಡಬೇಕಂತ ಏನೂ ಇಲ್ಲ. ಇಲ್ಲಿ ಡಿ ಎಸ್ ಬೈ ಡಿ ಟಿ ಅಂದರೆ ಎಸ್ ಮತ್ತು ಟಿ ಕೊಟ್ಟಿದ್ದಾರೆ, ಹೌದಾ? ಡಿ ಎಸ್ ಬೈ ಡಿ ಟಿ ಅಂತ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಅದು ಡಿಗ್ರಿ ಅಂತ ಎಕ್ಸಿಸ್ಟ್ ಆಗುತ್ತೆ. ಜೊತೆಗೆ ಇದು ಎರಡು ಸಲ ಡಿಫರೆನ್ಷಿಯೇಟ್ ಆಗಿದೆ. therefore ಆರ್ಡರ್ ಈಸ್ 2 and degree. ಡಿಗ್ರಿ ಬರಿಬೇಕಾದ್ರೆ ಏನಂತ ಹೇಳಿರೋದು ನಾವು, ಹೈಯೆಸ್ಟ್ ಡಿರೈವೇಟಿವ್ ಪವರ್ ಬರಿಬೇಕು. ಇಲ್ಲಿ ಹೈಯೆಸ್ಟ್ ಡಿರೈವೇಟಿವ್ ಪವರ್ 1 ತಾನೆ, ಅದಕ್ಕೆ ಇಲ್ಲಿ 1 ಬರಿತೀವಿ ಅಷ್ಟೇ, ಹೌದಾ? ನೆಕ್ಸ್ಟ್ 12th ಒಂದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ whole cube minus 4 into dy by dx whole square minus 4 into dy by dx whole square plus 4y is equal to sin x plus 4y is equal to sin x. ಬರಿಬೋದಲ್ಲ? ಡಿ ವೈ ಬೈ ಡಿ ಎಕ್ಸ್ ಅಂತ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಆರ್ಡರ್ ಡಿಗ್ರಿ ಎರಡು ಎಕ್ಸಿಸ್ಟ್ ಆಗುತ್ತೆ. ಆರ್ಡರ್ ಇಸ್ ಈಕ್ವಲ್ ಟು 2 ಆ್ಯಂಡ್ ಡಿಗ್ರಿ ಇಸ್ ಈಕ್ವಲ್ ಟು ಹೈಯೆಸ್ಟ್ ಡಿರೈವೇಟಿವ್ ಪವರ್ 3 ಇದೆ, 3, ಹೌದಾ? ನೆಕ್ಸ್ಟ್ 13, ವೈ ಟ್ರಿಪಲ್ ಡ್ಯಾಶ್ ಪ್ಲಸ್ 2 ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಈಕ್ವಲ್ ಟು 0. ವೈ ಟ್ರಿಪಲ್ ಡ್ಯಾಶ್ ಪ್ಲಸ್ 2 ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು 0, ಹೌದಾ? ಇದನ್ನೇ ಈಸಿಯಾಗಿ ಬರೀಬೋದು. ಆರ್ಡರ್ ಏನು ಬರುತ್ತೆ? ಆರ್ಡರ್ ಇಸ್ ಈಕ್ವಲ್ ಟು 3 ಅಲ್ಲ, ಈಗ 3 ಟೈಮ್ಸ್ ಡಿಫರೆನ್ಷಿಯೇಟ್ ಆಗಿದೆ. ಡಿಗ್ರಿ ಅದರ ಪವರ್ ಏನಾಗ್ಬೋದು, ಇಲ್ಲಿ ಏನಿಲ್ಲ ಅಂದರೆ ಅದ್ರ ಪವರ್ ಏನಾಗಿರುತ್ತೆ 1, therefore ಆ್ಯಂಡ್ ಡಿಗ್ರಿ ಇಸ್ ಈಕ್ವಲ್ ಟು 1, ಹೌದಾ? ನೆಕ್ಸ್ಟ್ 14, ವೈ ಡ್ಯಾಶ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್, ವೈ ಡ್ಯಾಶ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಬರಿಬೋದಲ್ಲ? ಏನು ಬರ್ಬೋದು? ಆರ್ಡರ್ ಈಕ್ವಲ್ ಟು 1 ಆ್ಯಂಡ್ ಡಿಗ್ರಿ ಇಸ್ ಈಕ್ವಲ್ ಟು 1, ಹೌದಾ? ಆಗ್ತಿದಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 15, problem number 15, y double dash plus y dash whole square, y double dash plus y dash whole square
ಪ್ಲಸ್ 2y ಈಕ್ವಲ್ ಟು 0. ನೋಡಿ ಇದು ಆರ್ಡರು 2, ಯಾಕಂದರೆ 2 ಟೈಮ್ಸ್ ಡಿಫ್ರೆನ್ಷಿಯೇಟ್ ಆಗಿದೆ, ಆ್ಯಂಡ್ ಡಿಗ್ರಿ 1. Next 16. Y double dash plus 2y dash plus sin y equal to 0. ನೋಡಿ ಆರ್ಡರು 2 ಆಗುತ್ತೆ, ಯಾಕಂದರೆ 2 ಸಲ ಡಿಫ್ರೆನ್ಷಿಯೇಟ್ ಆಗಿದೆ, ಆ್ಯಂಡ್ ಡಿಗ್ರಿ ಎಕ್ಸಿಸ್ಟ್ ಆಗುತ್ತಲ್ಲ, ಯಾಕಂದರೆ ವೈ ಸೈನ್ ಮೇಲೆ ಡಿಪೆಂಡ್ ಆಗಿರೋದು, ಹೌದಾ? ವೈ ಡ್ಯಾಶ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ದೇರ್ಫೋರ್ ಡಿಗ್ರಿ ಈಸ್ ಈಕ್ವಲ್ ಟು 1, ಯಾಕಂದರೆ ಇದು ಪವರ್ 1 ಇರುತ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 17. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಇಂಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ minus 6y is equal to log x. ನೋಡಿ ಆ್ಯಕ್ಚುಲಿ ಎಕ್ಸ್ ಲಾಗ್ ಮೇಲೆ ಡಿಪೆಂಡ್ ಆಗಿದೆ, ದೇರ್ಫೋರ್ ಡಿಗ್ರಿ ಅಂತ ಎಕ್ಸಿಸ್ಟ್ ಆಗುತ್ತೆ, ಯಾಕಂದರೆ ಡಿಫ್ರೆನ್ಷಿಯಲ್ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಹಾಗಾದ್ರೆ ಇಲ್ಲಿ ಆರ್ಡರ್ 2 ಸಲ ಡಿಫ್ರೆನ್ಷಿಯೇಟ್ ಆಗಿದೆ 2, ಆ್ಯಂಡ್ ಡಿಗ್ರಿ ಅದು ಪವರ್ ಅಲ್ಲ 1. ಆಯ್ತಲ್ಲ? ನೋಡಿ ಇಂಪಾರ್ಟೆಂಟ್ ನಮಗೆ ಎಕ್ಸಾಮಿಗೆ ಎಷ್ಟೊಂದು ಸಲ 2 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್, ಹೌದಾ? ನೋಡಿ ಕರೆಕ್ಟಾಗಿ ಗೊತ್ತಿರಬೇಕು ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. 2 ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸಾಮಿಗೆ, ನೋಡ್ಕೊಳ್ಳಿ. ಮತ್ತೊಂದು ಸಲ ಇದು ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಬರ್ಕೊಂಡಿರಿ, ಹೌದಾ? ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, 100% ಒಂದು 2 ಮಾರ್ಕ್ಸಿಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಮಾಡ್ಕೊತೀವಿ. ಥ್ಯಾಂಕ್ ಯು.